ನಮ್ಮ ಈ ಸಮಿತಿಯನ್ನು ಬೆನ್ನು ತಟ್ಟಿ ಎಲ್ಲ ರೀತಿ ಧನ ಸಹಾಯವಾಗಲಿ ಸಹಕಾರವಾಗಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡುವಾಗಲೂ ಪದೇ ಪದೇ ಬಂದು ನೋಡಿ ಇದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಶ್ರೀಯುತ ಕೇಶವ ಕೋಟೆಯನ್ನು ಕೂಡ ನಮ್ಮೊಟ್ಟಿಗಿದ್ದಾರೆ. ಇವರು ಕೂಡ ನಮಗೆ ಈ ವೇದಿಕೆಗೆ ಬಂದಿದ್ದು ನಮ್ಮ ಪುಣ್ಯ ಅಂತ ಹೇಳಬೇಕು. ಇವರು ಕೂಡ ಈ ಒಂದು ಸಮಯದಲ್ಲಿ ಇದ್ದುದನ್ನು ನಾವು ಗುರುತಿಸಿಕೊಂಡಿದ್ದೇವೆ. ಇವರಿಗೂ ಕೂಡ ಈ ಸಮಯದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಯೋಗೀಶ್ ಕೋಟೆಯನ್ನು ಕೂಡ ನಮ್ಮೊಟ್ಟಿಗಿದ್ದಾರೆ. ಇವರು ಕೂಡ ನಮಗೆ ತುಂಬ ಪ್ರೋತ್ಸಾಹವನ್ನು ನೀಡುತ್ತಿದ್ದಾರೆ. ಈ ಒಂದು ಜಾಗವನ್ನು ಸಮದಟ್ಟು ಮಾಡಲು ಅಥವಾ ಇನ್ನಿತರ ಕೆಲಸಗಳಿಗೆ ಹಾಗೂ ಪಂಚಾಯತಿಂದ ಕೆಲವು ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಈ ಒಂದು ಸಮಯದಲ್ಲಿ ವೇದಿಕೆಯಲ್ಲಿರೋದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಇವರಿಗೂ ಕೂಡ ಈ ಸಮಯದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ದೀಪಕ್ ಪೆರ್ಮುದೆ ಕೂಡ ನಮ್ಮೊಂದಿಗಿದ್ದಾರೆ. ಅವರು ಕೂಡ ಈ ಒಂದು ವೇದಿಕೆಯನ್ನು ಈ ಸಮಯದಲ್ಲಿ ಹಂಚಿಕೊಂಡಿದ್ದು ನಮಗೆ ತುಂಬ ಸಂತೋಷ ತಂದಿದೆ. ಇವರಿಗೂ ಕೂಡ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ 9 ವರ್ಷದಿಂದ ಈ ವರ್ಷ ಸೇರಿ 10 ವರ್ಷದಲ್ಲಿ ನಮಗೆ ಎಲ್ಲ ಪೂಜೆ ವಿಧಿವಿಧಾನಗಳಲ್ಲಿ ನಮಗೆ ಸಹಕಾರಿಯಾಗಿದ್ದವರು ಏಳಿಂಜೆ ಮಹಾಗಣಪತಿ ದೇವಸ್ಥಾನದ ಅರ್ಚಕರಾದಂತಹ ಶ್ರೀಯುತ ಗಣೇಶ್ ಭಟ್ ಇವರು. ಇವರಿಗೂ ಕೂಡ ಈ ಸಮಯದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಗೌರವಾಧ್ಯಕ್ಷರಾದಂತಹ ಶ್ರೀ ಮಂತ್ರಾಲಯ ಸೇವಾ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಶ್ರೀ ಶ್ರೀಧರ್ ಸಾಲೇನ್ ಅವರು ಕೂಡ ತುಂಬ ಕೆಲಸ ಇದ್ದರೂ ಕೂಡ ಈ ಒಂದು ಸಮಯದಲ್ಲಿ ಬಿಡುವು ಮಾಡಿಕೊಂಡು ಮುಂಬೈಯಿಂದ ಇಲ್ಲಿಗೆ ಬಂದಿದ್ದಾರೆ. ನಮ್ಮನ್ನು ಯಾವಾಗಲೂ ಪ್ರೋತ್ಸಾಹಿಸಿರುವಂತಹ ಶ್ರೀಯುತ ಶ್ರೀಧರ್ ಸಾಲೇನ್ ಇವರಿಗೂ ಕೂಡ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ರೀತಿಯನ್ನು ಸಹಕರಿಸಿದ ಮಹನೀಯರಿಗೂ ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಎಲ್ಲರಿಗೂ ನಾವು ಧನ್ಯವಾದವನ್ನು ಅರ್ಪಿಸುತ್ತಾ ಈ ಒಂದು ನಿರೂಪಣೆಯನ್ನು ಮಾಡಿಕೊಟ್ಟ ಶ್ರೀಯುತ ಶ್ರೀಶ ಸರಪ್ ಇವರಿಗೂ ಕೂಡ ಧನ್ಯವಾದ ಅರ್ಪಿಸುತ್ತಾ ನನ್ನ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ವಂದನೆ, ಅಭಿವಂದನೆ ನಿಮಗೂ ಕೂಡ. ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ವಂದಿಸುತ್ತ ಶ್ರೀಯುತ ವಿಶ್ವನಾಥ್ ಸೂರ್ಣ ಇದೀಗ ಧರ್ಮ ಪರಿಪಾಲನಾ ಸಮಿತಿ ತಾಳೆಪಾಡಿ ಗುತ್ತಕಾಡು ಇವರು ಇವತ್ತಿನ ದಿನ ಅನ್ನಸಂತರ್ಪಣಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ. ಇವರ ಮುಂದಿನ ದಿನಗಳಲ್ಲಿ ಅವರ ಯೋಜನೆಗಳನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ ಶ್ರೀಯುತ ದಿವಾಕರ್ ಕರ್ಕೆರ ಗುತ್ತಕಾಡು ಇವರು.